Hello guys, this is Lab in ಕನ್ನಡ. ಇವತ್ತು ಏನು ನೋಡ್ತಿದ್ರೆ ಸುಡೋಮೋನಾಸ್ ಅರ್ಜಿನೋಸಾ ಬೈ ಲ್ಯಾಬ್ ಇನ್ ಕನ್ನಡ. ಸೊ ಸುಡೋಮೋನಾಸ್ ಅರ್ಜಿನೋಸಾ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಮುಂಚೆ ಇದ್ರ ಬಗ್ಗೆ ಕೆಲವೊಂದು ಅಷ್ಟು ಪಾಯಿಂಟ್ಸ್ ಏನಂದರೆ, ಸುಡೋಮೋನಾಸ್ ಅಂತಿದ್ದಂಗೆ ನಿಮ್ಮ ಮೈಂಡಲ್ಲಿ ಬಂದುಬಿಡಬೇಕು, ಒಂದಿದು ಗ್ರಾಮ್ ನೆಗೆಟಿವ್ ಬೆಸಿಲೆ ಅಂತ. ಆಯ್ತಲ್ಲ, ಫಸ್ಟ್ ಅದೊಂದು ಪಾಯಿಂಟ್ ನಿಮಗೆ ಗ್ಯಾಪ್ನ ಬರಲೇಬೇಕು. ಯಾವುದೇ ಬ್ಯಾಕ್ಟೀರಿಯಾ ಹೇಳಿದ್ರೆ ಅದು ಗ್ರಾಮ್ ಪಾಸಿಟಿವ್ ಗ್ರಾಮ್ ನೆಗೆಟಿವ್ ಅಂತ ಒಂದು ಪಾಯಿಂಟ್ ಗ್ಯಾಪ್ನ ಬಂದರೆ ನೆಕ್ಸ್ಟ್ ಪಾಯಿಂಟ್ ಆಟೋಮೆಟಿಕಲಿ ಹಂಗೆ ನಿಧಾನಕ್ಕೆ ಒಂದೊಂದೇ ಗ್ಯಾಪ್ನ ಬಂದುಬಿಡುತ್ತೆ. ನೋಡ್ತಾ ಹೋದರೆ ಏರೋಬಿಕ್ ಬ್ಯಾಕ್ಟೀರಿಯಾ ಅಂದರೆ ಗಾಳಿಲಿ ಬೆಳೀತದೆ. ಇನ್ನು ನಾನ್ ಸ್ಪೋರಿಂಗ್ ಅಂದರೆ ಇದು ಯಾವುದೇ ಥರ ಹೊಟ್ಟೆಯಲ್ಲಿ ಮೊಟ್ಟೆ ಥರ ಅಥವಾ ಮರಿ ಥರ ಏನು ಮಾಡಿಕೊಂಡಿರಲ್ಲ. ಇನ್ನು ಗ್ರಾಮ್ ನೆಗೆಟಿವ್ ಸ್ಲೆಂಡರ್ ಬೆಸಿಲೈ, ಸ್ಲೆಂಡರ್ ಅಂತ ಸ್ವಲ್ಪ ಬೆಂಡಿರುತ್ತೆ, ಆ ಥರ ಸ್ಲೆಂಡರ್ ಬೆಸಿಲೈ. ಮೊಟೈಲ್ ಬೈ ಪೋಲಾರ್ ಫ್ಲಾಜೆಲ್ಲ ಅಂದರೆ ಒಂದು ಸೈಡು ಫ್ಲಾಜೆಲ್ಲ ಇರುತ್ತೆ ಒಂದು ತುದಿಲಿ. ಸೊ ಏನಿದೆ ಅದರಿಂದ ಮೊಟೈಲ್ ಆಗಿರುತ್ತೆ, ಅಂದರೆ ಮುಂದಕ್ಕೆ ಮೂಮೆಂಟ್ಗೆ ಹೆಲ್ಪ್ ಮಾಡುತ್ತೆ ಫ್ಲಾಜೆಲ್ಲ. ಇನ್ನು ಪಿಲಿಯೇಟೆಡು ಅಂದರೆ ಸುತ್ತಲೂ ಒಳ್ಳೆ ಮುಳ್ಳಿನ ಥರ ಬ್ಯಾಕ್ಟೀರಿಯಾ ಏನಿರುತ್ತೆ ಅದ್ರ ಸುತ್ತ ಮುಳ್ಳಿನ ಥರ ಇರುತ್ತೆ, ಅದನ್ನು ಪಿಲ್ಲೆ ಅಂತ ಕರಿತೀವಿ, ಅಂದರೆ ಅದನ್ನು ಪಿಲಿಯೇಟೆಡ್ ಅಂತ ಇಲ್ಲಿ. ಸೊ ಇನ್ನು ನಾನ್ ಕ್ಯಾಪ್ಸುಲೇಟೆಡು, ಇದಕ್ಕೆ ಯಾವ ಥರ ಕ್ಯಾಪ್ಸುಲ್ ಇರೋದಿಲ್ಲ. ಕ್ಯಾಪ್ಸುಲ್ ಅಂದರೆ ಕವರಿಂಗ್ ಲೇಯರು, ಔಟರ್ ಸರ್ಫೇಸ್ ಏನಿರುತ್ತೆ ಆ ಥರ ಏನೂ ಇರೋದಿಲ್ಲ. ಸೊ ನೆಕ್ಸ್ಟು ಕಲ್ಚರಲ್ ಕ್ಯಾರೆಕ್ಟರಿಸ್ಟಿಕ್ಸು ಇವೇನಿದೆ ಇದನ್ನು ಲ್ಯಾಬ್ ಡಯಾಗ್ನೋಸಿಸಲ್ಲಿ ನೋಡ್ತೀವಿ, ಇಲ್ಲಿ ಅಷ್ಟಾಗಿ ನೋಡೋದಿಲ್ಲ. ಲ್ಯಾಬ್ ಡಯಾಗ್ನೋಸಿಸಲ್ಲಿ ನೋಡ್ಕೊತ ಹೋಗೋಣ. ಇನ್ನು ಪಿಗ್ಮೆಂಟ್ ಪ್ರೊಡಕ್ಷನು ಅಂದರೆ ಪಿಗ್ಮೆಂಟು ಯಾವ ಕಲರ್ಡ್ ಪ್ರೊಡಕ್ಷನ್ ಮಾಡುತ್ತೆ, ಯಾವುದ್ರಲ್ಲಿ ಸಾಲುಬಲ್ಲು ಯಾವುದ್ರಲ್ಲಿ ಇನ್ಸಾಲುಬಲ್ಲು ಅಂತೇಳಿ ಅಷ್ಟೇ. ಇನ್ನು ಪಯೋಕೆನೆನ್ ಏನಿದೆ ಇದು ಬ್ಲೂಯಿಶ್ ಗ್ರೀನ್ ಪಿಗ್ಮೆಂಟ್ನ ಪ್ರೊಡ್ಯೂಸ್ ಮಾಡುತ್ತೆ. ಇದು ನೀರಲ್ಲೂ ಕರಗುತ್ತೆ, ಕ್ಲೋರೋಫಾರ್ಮಲ್ಲೂ ಸಹ ಕರಗುತ್ತೆ. ಇದು ನೋಡ್ತಿದ್ರಾ, ಇದು ನೀರಲ್ಲೂ ಕರಗುತ್ತೆ, ಕ್ಲೋರೋಫಾರ್ಮಲ್ಲೂ ಕರಗುತ್ತೆ, ಇದು ಪಯೋಕೆನೆನ್ ಏನಿದೆ. ಇನ್ನು ಈ ಪಯೋಕೆನೆನ್ನ ಇದೇನಿದೆ ಸುಡೋಮೋನಾಸ್ ಅರ್ಜಿನೋಸಾ ಸ್ಪೀಷೀಸ್ ಏನಿದೆ ಅದೊಂದು ಮಾತ್ರನೇ ಪ್ರೊಡ್ಯೂಸ್ ಮಾಡೋದು, ಇನ್ನು ಬೇರೆ ಸ್ಪೀಷೀಸು ಇದು ಪ್ರೊಡ್ಯೂಸ್ ಮಾಡಲ್ಲ. ಇನ್ನೊಂದು ಏನಂದರೆ ಈ ಪಯೋಕೆನೆನ್ದು ಇನಿಬಿಟಿಂಗ್ ದ ಗ್ರೋತ್ ಆಫ್ ದಿ ಮೆನಿ ಅದರ್ಸ್ ಬ್ಯಾಕ್ಟೀರಿಯಾ, ಬೇರೆ ಕೆಲವೊಂದು ಬ್ಯಾಕ್ಟೀರಿಯಾಸ್ ಏನಿದೆ ಅದನ್ನು ಇದು ಬೆಳೆಯೋಕ್ಕೆ ಬಿಡೋದಿಲ್ಲ. ಸೊ ಇದೊಂದೇ ಬೆಳೆಯುತ್ತೆ. ಈಗ ಹೆಂಗೆ ಅಂದರೆ ಊರ ಕಡೆ ಹೇಳ್ತಾರಲ್ಲ, ಹೊಟ್ಟೆ ಉರಿ ಕಣಪ್ಪ ಅವನಿಗೆ ನಾನು ಮಾತ್ರ ಬೆಳಿಬೇಕು ಅಂತ, ಆ ಥರ ಇದಕ್ಕೆ ನಾನು ಮಾತ್ರ ಬೆಳಿಬೇಕು ಅಂತ ಅದೊಂದು ಮಾತ್ರನೇ ಬೆಳೆಯೋದು, ಬೇರೆನೂ ಬೆಳೆಯೋಕ್ಕೆ ಬಿಡಲ್ಲ. ನೆಕ್ಸ್ಟು ಪೊವೈಡಿನು, ಅದನ್ನು ನೋಡೋದಾದರೆ ಇದು ಗ್ರೀನಿಶ್ ಯೆಲ್ಲೋ ಕಲರ್ ಪಿಗ್ಮೆಂಟ್ನ ಪ್ರೊಡ್ಯೂಸ್ ಮಾಡುತ್ತೆ ಪೊವೈಡಿನು. ಸೊ ಪೊವೈಡಿನ್ ಗ್ರೀನಿಶ್ ಯೆಲ್ಲೋ ಕಲರು. ಸೊ ಅದರಲ್ಲಿ ನೋಡೋದಾದರೆ ಇದು ನೀರಲ್ಲಿ ಕರಗುತ್ತೆ, ಸಾಲ್ಯುಬಲ್ ಇನ್ ವಾಟರ್ ಬಟ್ ಇನ್ಸಾಲ್ಯುಬಲ್ ಇನ್ ಕ್ಲೋರೋಫಾರ್ಮಲ್ಲಿ ಇನ್ಸಾಲ್ಯುಬಲ್ಲು. ಸೊ ಇನ್ನು ಅದರ್ ಸ್ಪೀಷೀಸು ಅಷ್ಟೇ ಇದು ಪ್ರೊಡ್ಯೂಸ್ ಮಾಡೋಂಥವು. ಸೊ ಅದರ್ ಪಿಗ್ಮೆಂಟ್ಸ್ ಅಂತ ನೋಡೋದಾದರೆ ಇನ್ನೆರಡಿದೆ, ಪಯೋರುಬಿನ್ ಮತ್ತು ಪಯೋಮೆಲಿನಿನ್ ಅಂತ. ಪಯೋರುಬಿನಲ್ಲಿ ನೋಡೋದಾದ್ರೆ ಪಯೋರುಬಿನ್ ರೆಡ್ ಕಲರು ಅಂದರೆ ಕೆಂಪಣ್ಣ, ಅದೇನು ಕಾಮನಾಗಿ ಕಲರ್ಸ್ ಎಲ್ಲ ಗೊತ್ತಿರುತ್ತೆ ನಿಮಗೆ. ಇನ್ನು ಪಯೋಮೆಲೆನಿನ್ ಅಂದರೆ ಬ್ರೌನ್ ಕಲರು. ಇನ್ನು ಎಪಿಡಿಮಿಯಾಲಜಿ ಅಂದರೆ ಬ್ಯಾಕ್ಟೀರಿಯಾ ಯಾವ ಥರ ಬರುತ್ತೆ, ಬಂದಿತ್ತು ಏನು ಕಾಸ್ ಮಾಡುತ್ತೆ ಅಂತ. ಸೊ ನೋಡೋದಾದರೆ ಕಮ್ಯುನಿಟಿ ಅಕ್ವೈರ್ಡಲ್ಲಿ ಮೋಸ್ಟ್ ಕಾಮನ್ ಇನ್ಫೆಕ್ಷನ್ಸ್ ಯಾವ್ಯಾವುದು ಅಂದರೆ ಸೂಪರೇಟಿವ್ ಓಟೈಟಿಸ್ ಅಂದರೆ ಕಿವಿ ಇನ್ಫೆಕ್ಷನ್ಸು, ಕಿವಿಲಿ ಸೋರೋದಾಗಿರ್ಬೋದು, ಕಿವಿ ಕಟ್ಕೊಂಡಂಗೆ ಆಗೋದಿರ್ಬೋದು, ಕಿವಿ ಕೆಲವೊಂದು ಏನೇನು ಕಿವಿ ಇನ್ಫೆಕ್ಷನ್ ಆಗುತ್ತೆ ಅದನ್ನು ಓಟೈಟಿಸ್ ಅಂತ ಕರೀತಾರೆ. ಇನ್ನು ನೆಕ್ಸ್ಟು ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸು, ಸೊ ಉಸಿರಾಟದ ಸಮಸ್ಯೆ ಇರ್ಬೋದು, ಲಂಗ್ಸಲ್ಲಿ ಏನಾದರೂ ಆಗೋಂಥದ್ದು ಇರ್ಬೋದು, ಅಥವಾ ರೆಸ್ಪಿರೇಟರಿ ಟ್ರ್ಯಾಕ್ಟಲ್ಲಿ ಸೆಂಟ್ರಲ್ಲಿ ಅಲ್ಲೇನಾದರೂ ಆಗೋಂಥದ್ದು ಇರ್ಬೋದು, ಸೊ ಏನಾದರೂ ಆಗಿರ್ಬೋದು. ಸೊ ಆ ಥರದ್ದೆಲ್ಲ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಬರುತ್ತೆ. ಇನ್ನು ಇನ್ಫೆಂಟ್ಸ್ ಡಯೇರಿಯಾ, ಚಿಕ್ಕ ಮಕ್ಕಳಲ್ಲಿ ಡಯೇರಿಯಾ ಆಗೋಂಥದ್ದು. ಡಯೇರಿಯಾ ಅಂದರೆ ಲೂಸ್ ಮೋಷನ್ನು ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ. ಇನ್ನು ಸೆಪ್ಟಿಸಿಮಿಯಾ ಅಂದರೆ ಬ್ಲಡ್ ಇನ್ಫೆಕ್ಷನ್ನು, ಅಂದರೆ ಇದು CRP ಟೆಸ್ಟ್ ಮಾಡಿಸಿದ್ರೆ ಗೊತ್ತಾಗುತ್ತಲ್ಲ ಬ್ಲಡ್ ಇನ್ಫೆಕ್ಷನ್ನು. ಸೊ ಆ ಥರ ಚಿಕ್ಕ ಮಕ್ಕಳಲ್ಲಿ CRP ಟೆಸ್ಟು, ಮತ್ತು ಏನಾದರೂ ಜಾಸ್ತಿ ಜ್ವರ ಬರ್ತಿದೆ ಅದು ಇದು ಅಂತ ಹೋದರೆ CRP ಮಾಡಿಸ್ತಾರೆ ಚಿಕ್ಕ ಮಕ್ಕಳಲ್ಲಿ, ಯಾಕೆಂದರೆ ಇನ್ಫೆಕ್ಷನ್ ಏನಾದರೂ ಆಗಿದೆ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆ ಥರ ಅಂತ ನೋಡೋದಕ್ಕೆ. ಸೊ ಅವಾಗ CRP ಜಾಸ್ತಿ ಇರುತ್ತೆ, ಅದನ್ನು ಸೆಪ್ಟಿಸಿಮಿಯಾ ಅಂತಲೇ ಇದು ಕನ್ಸಿಡರ್ ಮಾಡ್ತಾರೆ. ಇನ್ನು ವೂಂಡ್ ಆ್ಯಂಡ್ ಬರ್ನ್ ಇನ್ಫೆಕ್ಷನ್ನು, ಎಲ್ಲಾದರೂ ಸುಟ್ಟು ಗಾಯ ಆಳಿತಲ್ಲ ಅಲ್ಲಿ ಬೇಗ ಇದು ಗ್ರೋತ್ ಆಗಿ ಸ್ಟಾರ್ಟ್ ಮಾಡುತ್ತೆ ಏನಾದರೂ ಇನ್ಫೆಕ್ಷನ್ ಆಯ್ತಂದರೆ. ಇನ್ ಕೇಸ್ ಆಫ್ ಪೇಷಂಟ್ ಏನಾದರೂ ಹಾಸ್ಪಿಟಲೈಸ್ ಆಗಿ ಅವ್ರಿಗೇನಾದರೂ ಸರ್ಜರಿ ಆಯ್ತಂದರೆ ಸರ್ಜಿಕಲ್ ಸೈಟ್ ಇನ್ಫೆಕ್ಷನ್ ಕೂಡ ಇದು ಕಾಸ್ ಮಾಡುತ್ತೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಈ ಬ್ಯಾಕ್ಟೀರಿಯಾ ಏನಿದೆಯಲ್ಲ ಓವರಾಲ್ ಸುಡೋಮೋನಾಸ್ ಅಂತ, ಇದು ನೇಸೋಕ್ರೋಮಿಯಲ್ ಇನ್ಫೆಕ್ಷನ್ಸ್ ಅಂದರೆ ಹಾಸ್ಪಿಟ್ಲ್ ಅಕ್ವೈರ್ಡ್ ಇನ್ಫೆಕ್ಷನ್ನು. ಹಾಸ್ಪಿಟ್ಲಲ್ಲಿ
ಇದ್ಕೊಂಡೆ ಹಾಸ್ಪಿಟ್ಲವ್ರಿಗೆ ಬರ್ಕತ್ತಕ್ಕಂಥ ಬ್ಯಾಕ್ಟೀರಿಯಾ ಏನಿದೆ ಇದರಲ್ಲಿ ಇದು ಒಂದು. ಇನ್ನು ಬೇರೆ ಇದ್ದಾವೆ, ಬಟ್ ಇದು ಒಂದು. ಇನ್ಫೆಕ್ಷನ್ಸ್ ಇನ್ ವೂಂಡ್ಸಲ್ಲಿರ್ಬೋದು, ಬೆಡ್ ಸೋರ್ಸ್ ಅಥವಾ ಬೆಡ್ ಏನಿದೆ ಪೇಷಂಟ್ ಬೆಡ್ಡು, ಆ ಬೆಡ್ ಸೈಡಲ್ಲೂ ಬಂದರೂ ಬರ್ಬೋದು. ಐ ಇನ್ಫೆಕ್ಷನ್ ಕಾಸ್ ಮಾಡ್ಬೋದು, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಕಾಸ್ ಮಾಡೋದು, ಫಾಲೋಡ್ ಬೈ ಕೆಥೆಟರೈಸೇಷನ್. ಸೊ ಏನು ಯೂರಿನ್ ಪಾಸ್ ಮಾಡೋಕ್ಕಾಗ್ದಲ್ಲೇ ಕೆಥೆಟರ್ ಹಾಕಿರ್ತಾರಲ್ಲ, ಅಂಥ ಪೇಷಂಟ್ಸಲ್ಲೂ ಆಗ್ಬೋದು ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸು. ಇನ್ನು ಮೋಸ್ಟ್ ಕಾಂಪ್ಲಿಕೇಟೆಡ್ ಕೇಸಸ್ ಅಂದರೆ ಯಾವಾಗ ಆಗುತ್ತೆ ಅಂದರೆ, ಲಂಬಾರ್ ಪಂಚರ್ ಮಾಡ್ತಾರಲ್ಲ, CSF ಸ್ಯಾಂಪಲ್ ತೆಗೆಯೋದಕ್ಕೆ ಲಂಬಾರ್ ಪಂಚರ್ ಮಾಡ್ತೀವಿ. ಸೊ CSF ಸ್ಯಾಂಪಲ್ ತೆಗೆದಾದ್ಮೇಲೆ ಲಂಬಾರ್ ಪಂಚರ್ ಮಾಡಿದೆ ಏನಾದರೂ ಆ ಜಾಗದಲ್ಲಿ ಏನಾದರೂ ಸೂಡೋಮೋನಾಸ್ ಇನ್ಫೆಕ್ಷನ್ಸ್ ಆಯ್ತಂದರೆ ಸೊ ಅದು ಮೋಸ್ಟ್ ಕಾಂಪ್ಲಿಕೇಟೆಡ್ ಅಂತ ಹೇಳಿ. ಇನ್ನು ನೆಕ್ಸ್ಟು ಇದು ಪಲ್ಮನರಿ ಇನ್ಫೆಕ್ಷನ್ನು, ಏನೋ ಟ್ರೇಕಿಯಾದ್ದು ಅಷ್ಟಮಿ ಅಂತ ಹೇಳಿ ಇದಾಗಿ. ಸೊ ಇನ್ನು ಟಾಕ್ಸಿನ್ಸ್ ಆ್ಯಂಡ್ ಎಂಜೈಮ್ಸ್ ಅಂತ ನೋಡೋದಾದರೆ, ಎಕ್ಸೋಟಾಕ್ಸಿನ್ A ಅಂತ ಒಂದು, ಅದರಲ್ಲಿ ನಿಮಗೆ ಎಕ್ಸೋಟಾಕ್ಸಿನ್ಸ್ ಅಂತಿದ್ದಂಗೆ ಮೈಂಡಲ್ಲಿ ಬಂದಿರುತ್ತೆ. TV ಅಡ್ವರ್ಟೈಸ್ಮೆಂಟ್ ನೋಡಿರ್ತೀರ, ಎಕ್ಸೋಬಾರ್ ಅಂತ ಹೇಳಿ ಯಾವುದೋ ಪಾತ್ರೆ ತಿಕ್ಕೋದೊಂದು ಅಡ್ವರ್ಟೈಸ್ಮೆಂಟ್ ಬರುತ್ತಿರುತ್ತೆ. ನೋಡಿದ್ರೆ ಗ್ಯಾಪ್ನಾಗ ಬರುತ್ತೆ, ಇಲ್ಲ ನೋಡಿಲ್ಲ ಅಂದರೆ ಬಿಟ್ಟಾಕಿ. ಇದು ಎಕ್ಸೋಟಾಕ್ಸಿನ್ ಒಂದು ಟಾಕ್ಸಿನ್ನು, ಇದು ಬ್ಯಾಕ್ಟೀರಿಯಾ, ಸೂಡೋಮೋನಾಸ್ ಬ್ಯಾಕ್ಟೀರಿಯಾ ಏನಿದೆ ಅದು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಅದರಲ್ಲಿ ಮೋಡ್ ಆಫ್ ಆ್ಯಕ್ಷನ್ ಸಿಮಿಲರ್ ಟು ದಿ ಡಿಫ್ತೀರಿಯಲ್ಲಿ ಏನೇ ಮೋಡ್ ಆಫ್ ಆ್ಯಕ್ಷನ್ನು, ಪ್ರೋಟೀನ್ ಸಿಂಥಸಿಸ್ನ ಕಡಿಮೆ ಮಾಡುತ್ತೆ. ಎಲ್ಲ ಸೆಲ್ಸಲ್ಲಿ ಪ್ರೋಟೀನ್ ಸಿಂಥಸಿಸ್ನ ಕಡಿಮೆ ಮಾಡುತ್ತೆ. ಆ್ಯಕ್ಚುಲಿ ಪ್ರೋಟೀನ್ ಸಿಂಥಸಿಸ್ ಕಡಿಮೆ ಆದರೆ ಸುಸ್ತಾಗುತ್ತೆ, ಸುಸ್ತಾದ್ಮೇಲೆ ಅದ್ರ ಆ್ಯಕ್ಷನ್ ಅದು ಸ್ಟಾರ್ಟ್ ಮಾಡ್ಕೊಳುತ್ತೆ. ನಮ್ಮ ಇಮ್ಯುನಿಟಿ ಕಡಿಮೆ ಆಗುತ್ತೆ, ಬ್ಯಾಕ್ಟೀರಿಯಾ ಸ್ಟ್ರಾಂಗ್ ಆಗುತ್ತೆ. ಸೊ ಇನ್ನು ಎಕ್ಸ್ಟ್ರಾ ಸೆಲ್ಯುಲರ್ ಟಾಕ್ಸಿನ್ಸ್ ಅಂತ ಯಾವ್ದು ನೋಡೋದಾದರೆ, ಟಾಕ್ಸಿನ್ಸ್ಗಿಂತ ಎಂಜೈಮ್ಸ್ ಇದ್ದಾವೆ. ಎಂಜೈಮ್ಸು 3, ಟಾಕ್ಸಿನ್ಸು 1. ಇನ್ನು ಎಂಟಿರೋಟಾಕ್ಸಿನ್ ಒಂದು ಇದರಲ್ಲಿ ಟಾಕ್ಸಿನ್ನು. ಇನ್ನು ಎಂಜೈಮ್ಸ್ ಯಾವುದನ್ನು ನೋಡಿದ್ರೆ ಪ್ರೋಟಿಯೇಸು, ಎಲಸ್ಟೇಸು, ಇಮೋಲೈಸಿನ್ಸ್, ಇದು ಟಾಕ್ಸಿನ್ ಇಮೋಲೈಸಿನ್. ಇನ್ನಿಷ್ಟು 2 ಟಾಕ್ಸಿನ್ 2 ಎಂಜೈಮ್ಸು. ಏಸ್ ಅಂತ ಬಂದರೆ ಲಾಸ್ಟಲ್ಲಿ ಅದು ಎಂಜೈಮ್ಸ್ ಆಗಿರುತ್ತೆ. ಏಸ್ ಅಂತ ಬಂದರೆ ಎಂಜೈಮ್ಸ್. ಲ್ಯಾಬ್ ಡಯಾಗ್ನೋಸಿಸ್ ಪಾರ್ಟ್ 2ನಲ್ಲಿ ನೋಡೋಣ. ಪಾರ್ಟ್ 1ಗೆ ಎಷ್ಟು ಸಾಕು, ನೀವಿಷ್ಟು ಪೇಷನ್ಸಲ್ಲಿ ಇಷ್ಟು ನೋಡಿದ್ರೇ ಹೆಚ್ಚು. ಆಯ್ತಲ್ಲ? ಸೊ ಥ್ಯಾಂಕ್ ಯು. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಹೊಸ್ದಾಗಿ ಬಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಆನ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಜೊತೆ ವೀಡಿಯೋನ ಶೇರ್ ಮಾಡ್ಕೊಳ್ಳಿ.